ದುಸ್ವಭಾವದಿಂದ ಬಿಡಿಸಿ ಸದ್ಭಾವಕ್ಕೆ ಇಡತಕ್ಕಂಥ ವಿಶೇಷ ಅವಕಾಶ. ಇದರ ಬಗ್ಗೆ ಉತ್ಪ್ರೇಕ್ಷೆ ಮಾಡದಿದ್ದಾರೆ ಅಂತ ಕೆಲವರಿಗೆ ಅನ್ನಿಸಬಹುದು. ಇದು ಉತ್ಪ್ರೇಕ್ಷೆ ಅಲ್ಲ, ಯಥಾರ್ಥ. ಅದರ ಆನಂದವನ್ನು ಅನುಭವಿಸಿರ್ತಕ್ಕಂಥ ಭಕ್ತರಲ್ಲಿ ಆಸೀನರಾಗ್ಯಾರ. ಅದಕ್ಕೆ ಮನುಷ್ಯ ಜನ್ಮದಲ್ಲಿ ಸಹಜವಾಗಿ ಅನೇಕ ಕಷ್ಟ, ದುಃಖ, ನೋವು, ಚಿಂತೆ, ಬಾಧೆಗಳು ಸಹಜವಾಗಿ ಬರ್ತಾವೆ. ಭಿಕ್ಷುಕನಿಗೂ ಬರ್ತಾವಿ, ಸಾಮಾನ್ಯನಿಗೂ ಬರ್ತಾವಿ, ಅಧಿಕಾರಿಗೂ ಬರ್ತಾವಿ, ರಾಜನಿಗೂ ಬರ್ತಾವಿ, ಯೋಗಿಗೂ ಬರ್ತಾವಿ. ಆದ್ರೆ ಜ್ಞಾನಿಯೋರ್ವನು ಮಾತ್ರ ಅವುಗಳನ್ನ ತನಗ ಉಪಯೋಗುವ ಹಾಗೆ ಮಾಡಿಕೊಳ್ತಾನೆ. ಕಷ್ಟ, ದುಃಖ, ನೋವು, ಚಿಂತೆ, ಬಾಧೆಗಳು ಅಂದ್ರೆ ಅದರಿಂದ ಅಪಾರವಾದ ಜ್ಞಾನವನ್ನ ಗ್ರಹಿಸಿ ಪರರಿಗ ಅಂಥ ಕಷ್ಟಗಳೊಳಗಿರುವವರಿಗೆ ಸಾಂತ್ವನ ಹೇಳಲಿಕ್ಕೆ ಅವುಗಳನ್ನ ವಿನಿಯೋಗ ಮಾಡಿಕೊಂಡು. ಉಳಿದವರ ಕೈಯೆಲ್ಲ ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜ್ಞಾನದ ಪರಾಕಾಷ್ಠೆ ಎಲ್ಲಿ ಪ್ರಜ್ವಲಿಸುತ್ತದೆ ಅಲ್ಲಿ ವಿಶೇಷವಾದ ಜೀವನ ಸಕಾರಣ ಆಗ್ತೈತಿ ಈ ಜನ್ಮದೊಳಗೆ. ಅದಕ್ಕೆ ಭಗವದ್ಗೀತೆಯಲ್ಲಿಯೂ ಸಹ ಭಗವಂತನು ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮಿಹ ವಿದ್ಯತೆ, ಜ್ಞಾನಕ್ಕಿಂತ ಈ ಜಗದೊಳಗ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು ಮತ್ತೊಂದು ಇಲ್ಲ ಅಂತ ವಿಚಾರ ಮಾಡ್ಯಾರ. ನಾವು ಅದು ಶ್ರೇಷ್ಠ, ಇದು ಶ್ರೇಷ್ಠ, ಅದಿದ್ರ ಆನಂದವಾಗಿರ್ತೀನಿ, ಇದಿದ್ರ ಆನಂದ ಆಗಿರ್ತೀನಿ ಅಂತ ಏನಾರ ಅಂದ್ಕೊಂಡಿದ್ರೆ ಅದೆಲ್ಲ ಮಿಥ್ಯ, ಸುಳ್ಳು. ಹಂಗರ ಏನೆಲ್ಲ ಇತ್ತು ಸಿದ್ಧಾರ್ಥನಿಗೆ. ಯುವರಾಜವ ಅರಮನೆಯನ್ನ ಬಿಟ್ಟು, ವಜ್ರ ವೈಡೂರ್ಯ ಬಿಟ್ಟು, ಸತಿಸುತರನ್ನ ಬಿಟ್ಟು, ಎಲ್ಲರನ್ನ ಬಿಟ್ಟು ಸತ್ಯವನ್ನರಿಯಲು ಅವ ತನ್ನನ್ನ ತಾನು ಸತ್ಯದ ಯಥಾರ್ಥಕ್ಕೆ ನಿಯೋಜಿಸಿಕೊಳ್ಳಿಲ್ವೇ? ಹಂಗ ಸತ್ಯ ದರ್ಶನಕ್ಕಾಗಿ ಈ ಜಗತ್ತಿನೊಳಗ ಅನೇಕ ಮಹಾತ್ಮರು, ಸಂತರು, ಶರಣರು ಪ್ರಯತ್ನಶೀಲರಾಗಿ ಗಳಿಸಿದ ಆ ಮಹಾಶಕ್ತಿಯೇ ಇಂದು ನಮಗ ನಿಮಗೆಲ್ಲ ದಾರಿದೀಪ ಆಗಿದೆ. ಅಂತಹ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ. ನಿಮ್ಗ ಒಂದು ಪ್ರಶ್ನೆ ಬರ್ಬೋದು, ಸಿದ್ಧಾರೂಢರು ನಮ್ಮಂಗ ಸಾಮಾನ್ಯ ಮನುಷ್ಯ ಅಲ್ಲೇನ, ನರರೂಪದಿಂದ ಬಂದಿದ್ದು, ಅದಂಗ ಹಂಗ ದೊಡ್ಡ ಶಕ್ತಿ ಅವರು ಎಲ್ಲಿ ಗಳಿಸಿರು? ಏನು ಅಂಗಡಿ ಒಳಗೆ ಸಿಗುತ್ತೆ? ನನ್ನ ದೊಡ್ಡ ವ್ಯಕ್ತಿ ಆಗಂಗ ಕೋಟಿ ರೂಪಾಯಿ ಆಗ್ತಾರ ಸಿಗ್ತೈತಿ. ಏನ್ ಸಿಗ್ತೈತಿ ಅಂತ ಗೊತ್ತೈತಿ. ಇಷ್ಟೋ ಅಷ್ಟೋ ಒಳ್ಳೆಯವನಪ್ಪ ಅನ್ನೋನು ಬೀದಿ ಒಳಗ, ರಸ್ತೆ ಒಳಗ ಮಲಗಂಗ ಆಗಂಗ ಸಿಗ್ತೈತಿ. ಆದ್ರೆ ಜನ್ಮ ಸಾರ್ಥಕ ಆಗಂಗ ಹೆಂಗ ಸಿಗಬೇಕದು? ಅದಕ್ಕ ಅಂತ ಸಿದ್ಧಾರೂಢರ ಆಂತರ್ಯದಲ್ಲಿದ್ದಂಥ ಮಹಾಶಕ್ತಿಯೇ ಕರುಣೆ. ಎಲ್ಲರನ್ನ ಕರುಣಾಭಾವದಿಂದ ನೋಡುತ್ತಿದ್ದ. ಕರುಣವಿರಲಿ ಜೀವರೊಳು ನೀತಿ ವಿಧನಾಗು ಅಂತ ಕೈವಲ್ಯ ಪದ್ಧತಿಯೊಳಗ ಹೆಂಗ ವಿಚಾರ ಮಾಡ್ಯಾರೋ ಆ ವಿಚಾರವೇ ಅವರಾಗಿದ್ರು. ಅದಕ್ಕೆ ಸಿದ್ಧಾರೂಢರ ಬಗ್ಗೆ ವರ್ಣಿಸಲು ಹೋದ್ರೆ ವೇದಗಳು, ಉಪನಿಷತ್ತುಗಳೇ ಮೌನ ಆಗೋದು. ಏನಂತ ವರ್ಣಿಸ? ಅಲ್ಲಿ ಪದದೊಳಗ ಐತಿ ಕರುಣೆ ಅಂತ. ಕರುಣೆ ಪ್ರತ್ಯಕ್ಷ ಎಲ್ಲರ ಕಾಣಬೇಕಲ್ಲ. ನಾವು ಕಂಡ್ರೆ ಅದಕ್ಕೆ ಆ ಪದಕ್ಕೆ ಶಕ್ತಿ ಬರ್ತೈತಿ. ಎಲ್ಲಿ ಕಾಣಲಿಲ್ಲ ಅಂದ್ರೆ ಕರುಣೆ ಅಂದ್ರೆ ಏನಂತ ಇಂಥವರೆಲ್ಲ ಹುಡುಕ್ಯಾಡ್ತಾರೆ. ಹಂಗ ಆ ಪದ ಅಂದ್ರೆ ಏನು? ಅದಕ್ಕೆ ಸತ್ಯವಾಗಿಯೂ ಧರೆಯಲ್ಲಿ ಕರುಣೆಯನ್ನ ತೋರಿಸಿದಂತ ಸದ್ಗುರು ಶ್ರೀ ಸಿದ್ಧಾರೂಢಪ್ಪ ಅಂಥ ಕರುಣಾಮಯಿಯನ್ನ ಮತ್ತೆ ನಾವಿಲ್ಲಿ ಧರೆಯೊಳಗ ಈ ಯುಗದೊಳಗೆ ನೋಡ್ಲಿಕ್ಕೆ ಅಸಾಧ್ಯ ಅಂತ ಭಾವಿಸ್ತೇವೆ. ಅಂಥ ಕರುಣೆ. ಎಷ್ಟೋ ಜನ ಮಹಾತ್ಮರು ಕೆಲವರಿಗೆ ಶಾಪ ಕೊಟ್ಟಾರೆ. ನಿಮಗ ಎಲ್ಲ ಗೊತ್ತೈತಿ ಪುರಾಣ ಪುಣ್ಯಕತೆ. ಸಂದರ್ಭಗಳಂಗ ಬಂತು, ಭಕ್ತರ ಮೇಲೆ ಶಾಪ ಕೊಟ್ಟ. ಆದ್ರೆ ಸದ್ಗುರು ಸಿದ್ಧಾರೂಢರು ಶಾಪ ಅಂದ್ರೆ ಏನಂತ ತಿಳಿಯಂಗಿಲ್ಲ. ಅಂಥ ರೂಪ, ಎಲ್ಲರಿಗೂ ಏಕರೂಪದ, ಏಕೋಭಾವದ ಕೃಪಾಸಾಗರರಾಗಿ, ಕರುಣಾಮೂರ್ತಿಯಾಗಿ ಕಂಗೊಳಿಸಿ ಅವರು ಸರ್ವರ ಸದುಹೃದಯದಲ್ಲಿ ದುಸ್ವಭಾವ, ದುಷ್ಟತನ, ದುರ್ನೀತಿ ಎಲ್ಲವನ್ನ ಹೊರಗ ಹಾಕಿ ಅವರಿಗೂ ಪರಮ ಸಂಪದವನ್ನು ಗಳಿಸುವ
ತನ್ನ ಯಥಾರ್ಥ ಜ್ಞಾನ ಸ್ವರೂಪವನ್ನು ಅರಿತು ಪರಮಾನಂದದ ಸಾಗರದೊಳಗಿರುವಂತೆ ಆಶೀರ್ವಾದ ಮಾಡಿದಂಥ ಕರುಣಾಸಾಗರ ಸದ್ಗುರು ಶ್ರೀ ಸಿದ್ಧಾರೂಢ. ಅಂಥ ಕರುಣಿ ನಮ್ಮೊಳಗೆ ಇದೆಯೋ ಒಮ್ಮ ನಾವೇ ಚಿಂತನೆ ಮಾಡಬೇಕಿಂತ ಪುಣ್ಯ ಸ್ಥಾನದಲ್ಲಿ ಕುಳಿತು ನಮ್ಮವರನ್ನೋರ ಮ್ಯಾಲಿ ನಮಗ ಅನುಕೂಲ ಆಗ್ತೈತಿ ಅಂದ್ರೆ ಸ್ವಲ್ಪ ಕರುಣೆ ತೋರಿಸ್ತೀವಿ. ನಾವು ತೋರಿಸಲ್ಲ ನಮ್ಗೆ ಏನಿಲ್ಲ ನಾವು, ಆದ್ರೆ ಉಳಿದವ್ರ ಮ್ಯಾಲೆ ನಮಗೆ ಕರುಣೆ ಐತು ಅಂದ್ರೆ ಅದು ಸ್ವಲ್ಪ ಮೌನ ಆಗ್ತೀವಿ. ಆದ್ರೆ ನೋಡ್ರಿ, ಸಿದ್ಧಾರೂಢಪ್ಪರು ಸಕಲ ಜೀವರಾಶಿಗಳ ಮ್ಯಾಲಿ ಕರುಣಾಮಯಿಯಾಗಿತ್ತು. ಇನ್ನು ಸತ್ಕಲೆ. ಸತ್ಕಲೆ ಅಂದ್ರೆ ಯಾವ ದುಷ್ಟನನ್ನು ದುರ್ಜನನನ್ನು ಅವನು ನೀಡುವ ಉಪಟಳ ನಿಂದನೆ ಬಾಧೆಗಳನ್ನ ಮೌನವಾಗಿ ಸಹಿಸಿಕೊಂಡು ಪರರಲ್ಲಿ ವಿಚಾರ ಮಾಡದೆ ಅವನನ್ನ ಮತ್ತೆ ಸಜ್ಜನನನ್ನಾಗಿ ಅವನನ್ನೇ ರೂಪಿಸಿ ಪರಮಾನಂದದಲ್ಲಿಡೋದಿದೆಯಲ್ಲ, ಅದು ಸತ್ಕಲೆ. ಎಂಥ ವಿಶೇಷವಾದ ಸತ್ಕಲೆ ಸದ್ಗುರು ಸಿದ್ಧಾರೂಢರ ಆಂತರ್ಯದಲ್ಲಿ ಕಂಗೊಳಿಸುತ್ತೆ. ಅದಕ್ಕೆ ನಾವೊಂದು ಇಷ್ಟುದ ಕಬ್ಬಿಣದ ತುಂಡನ್ನು ತಗೊಳ್ಳೋಣ. ನಮ್ಮ ಹೊಲದಾಗ ಕಳಿ ತೆಗೆಸಬೇಕಾಯ್ತು. ಆ ತುಂಡನ್ನು ತಕ್ಕೊಂಡು ಒಬ್ಬ ಶ್ರೀಮಂತನ ಮನೆಗೆ ಹೋಗಿ ನಮ್ಮ ಮನಸ್ಸಿನೊಳಗೆ ಒಂದು ಆಕಾರ ಆಯ್ತು, ಕುಜ್ಜಿಗೆ. ಏನಪ್ಪ ಇದಕ್ಕೆ ಕುಜ್ಜಿಗೆ ಮಾಡಿಕೊಡ್ತೀಯ ಈ ಕಬ್ಬಿಣದ ತುಂಡುಗಳಲ್ಲಿ ಅಂದ್ರೆ ಮಾಡಿಕೊಟ್ಟಾನೋ? ಇಲ್ಲ. ಶ್ರೀಮಂತಲ್ಲ, ಮಾಡಿಕೊಡ್ಬೋದಲ್ಲ. ಕೋಟಿ ಕೋಟಿ ದ್ರವ್ಯ ಇದ್ದೈತಿ ಅವನ ಹತ್ರ, ಮಾಡಿಕೊಡ್ತಾನೇನ್ರಿ? ಸರಿ. ಮತ್ ಇನ್ಯಾರ್ಯಾರೋ ಮಂದಿ ಹತ್ರ ಹೋಗೋಣ್ರಿ, ಸಮಯ ಆಗ್ತೈತಿ, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡ್ರಿ. ಆದ್ರೆ ಯಾರ ಬಳಿ ಹೋದ್ರು ನಮ್ಮ ಮನಸ್ಸಿನಲ್ಲಿರುವಂಥ ಆಕಾರನ ಆ ಕಬ್ಬಿಣದ ತುಂಡುಗಳಿಂದ ಮಾಡಿಕೊಡಲಿಕ್ಕೆ ಅಸಾಧ್ಯ ಆಯಿತು. ಆದ್ರೆ ಊರು ಬಿಟ್ಟು ಸ್ವಲ್ಪ ದೂರದೊಳಗ ಒಂದು ಚಿಕ್ಕ ಗುಡಿಸಲು ಹಾಕೊಂಡು ಒಬ್ಬ ಕಮ್ಮಾರ ಕುಂತ. ಏನ್ರಿಪ್ಪ, ಅವನ ಹತ್ರ ತಗೊಂಡು ಹೋಗಿ, ಯಪ್ಪ ಇದಕ್ಕೆ ನನಗೆ ಹಿಂಗೆ ಆಕಾರ ಬೇಕಾಗೈತಿ ಅಂದ್ರೆ, ಹೌದೇನ ಅಂಥೇಳಿ ಅದಕ್ಕೆ ಹದ ಕೊಟ್ಟು, ಹಂಗ ಅವನು ಕೂಡ ಪರಿವರ್ತನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಶಾಖ ಹದ ಕೊಟ್ಟು ಇವಾಗ ಕೇಳಿರುವ ಆಕಾರವನ್ನ ಅದರೊಳಗೆ ರೂಪಿಸಿ ಅದು ಉಪಯೋಗಕ್ಕೆ ಬರುವಂತ ವಸ್ತುವನ್ನ ಮಾಡಿ ತಗೋ, ಇದರಿಂದ ನೀವು ಉಪಯೋಗ ಪಡಕೋ ಅಂತ ನೀಡಿದರೆ ಅವನಿಗಾಗಿದ್ದ ಸಂತೋಷ ಎಷ್ಟು. ಹಂಗ ನಾವು ಒಂದು ಕಬ್ಬಿಣದ ತುಂಡಿದ್ದಂಗೆ ಇದ್ವಿ ಅಂತ ಇಟ್ಕೊಳ್ಳು. ಸುವಿಚಾರ, ಸುಜ್ಞಾನ, ಸನ್ಮಾರ್ಗ, ಸದ್ಗತಿ ಸಕಾರಣವಾದಂಥ ಅಂಶಗಳು, ಸತ್ವಗುಣ ಅಂಶಗಳು ಇಲ್ಲದೆ ಬದುಕುವಂಥ ಮಂದಿ ಸಿದ್ಧಾರೂಢರ ಆದಿಯೊಳಗ ಎದುರಿಗೆ ಸಿಕ್ಕಿದರು. ಅಂಥವರನ್ನೂ ಸಹ ಸಹಿಸಿಕೊಂಡು ಅಂಥವರನ್ನ ವಿಶೇಷ ಜ್ಞಾನಿಗಳನ್ನಾಗಿ ರೂಪಿಸಿದರು, ತನ್ನಂತ ಮಾಡಿಕೊಂಡ್ರು, ತನ್ನಲ್ಲಿರ್ತಕ್ಕಂಥ ಅಪಾರವಾದ ಸುಜ್ಞಾನವನ್ನು ದಾರಿ ಎರೆದರು, ಅವರು ನೀಡುವಂಥ ಉಪಟಳವನ್ನು ಸಹಿಸಿಕೊಂಡ್ರು. ಅದಕ್ಕೆ ಮುಂದೆ ಹೇಳಿದರು, ಯಪ್ಪ ಅವರು ಜ್ಞಾನಿಗಳಾದ ಮೇಲೆ ಹೇಳಿದರು, ನಾ ಎಷ್ಟೊಂದು ಬಾಧೆ, ಉಪಟಳ, ನಿಂದನೆ, ಅಪಮಾನ ನೀಡಿದ್ದಿ, ನನಗ ಈಗ ನಾಚಿಕೆ ಆಗ್ತಿದಿ, ನಾನು ನಿನ್ನಂಥ ಮಹಾತ್ಮರಿಗೆ ಹಿಂಗ ಮಾಡಿಬಿಟ್ಟೆ ಎಂದರು. ಅದಕ್ಕೆ ಸಿದ್ಧಾರೂಢರು, ನೀನು ನೀಡಿದಂಥ ಎಲ್ಲ ಬಾಧೆಗಳನ್ನು ಸಹಿಸಿಕೊಂಡಿದ್ದು ಇವತ್ತಿಗೆ ಸಾರ್ಥಕ ಆಯಿತು. ಯಾಕಂದ್ರೆ ಈ ಜನ್ಮದೊಳಗ ನೀನು ಹಂಗ ಬದುಕಿ ಪಾಪದ ರಾಶಿಯನ್ನು ಹೊತ್ತು ಜನನ ಮರಣಗಳೆಂಬುವ ಚಕ್ರದೊಳಗೆ ಸಿಲುಕಿ ಮತ್ತೆ ಹೀನ ಜನ್ಮಗಳಲ್ಲಿ ಜನಿಸಿ ಬಂದು ದುಃಖ, ನೋವು, ಕಷ್ಟ, ರೋಗ, ಬಾಧೆ, ಸಂಕಷ್ಟ ಇದರೊಳಗ ಸಿಲುಕಿ ನರಳಿ ಭವಬಾಧೆಯೊಳಗೆ ಬೀಳ್ತಿದ್ದಿ. ಈಗ ನೀನು ಪುಣ್ಯಾತ್ಮನಾದಿ, ನಿನ್ನ ಸ್ವರೂಪವನ್ನು ತಿಳಿದಿ, ಹಾಗರ ನಿನ್ನ ಸಲುವಾಗಿ ನಾನು ಸಹಿಸಿಕೊಂಡ ಎಲ್ಲ ದುಃಖಗಳಿಗೆ ಸಾರ್ಥಕತೆ ಬಂತು. ಇದೆಲ್ಲ ಸತ್ಕಲೆ ಅಂದ್ರೆ. ಇದಕ್ಕೆ ನಮ್ಮನ್ನು ಒಂದ್ಸಾರಿ ವಿನಿಯೋಗಿಸ್ಕೊಳ್ಳೋಣ. ಸಿದ್ಧಾರೂಢರ ವಿಚಾರಗಳಿಗೆ ನಮ್ಮನ್ನು ಅಲ್ಲಿ ಸ್ವಲ್ಪ ತಂದುಕೊಳ್ಳೋಣ. ನಮಗ ಹೆಂಗೈತಿ ಸತ್ಕಲಿ? ಸುಮ್ಮನ ಬಂದನ್ನ, ಮೌನವಾಗಿ ಬಂದನ್ನ ಜಗಳ ಮಾಡಂಗ ಮಾಡ್ಕೊಂತೀವಿ. ಇದು ನಮ್ಮ ಸತ್ಕಲಿ, ಹೌದೇನ್ರಿ? ಆದ್ರೆ ನಾವೀಗ
ಸಿದ್ಧಾರೂಢರ ಸತ್ಕಲೆಯನ್ನು ಹೊಂದಬೇಕು, ಕಲಿಬೇಕು, ವಿಚಾರ ಮಾಡಬೇಕು. ಇದು ಗುರುವಿನ ಪವಿತ್ರವಾದ ಸತ್ಕಲೆ. ಅಂತ ಸತ್ಕಲೆ ಸದ್ಗುರುಗಳ ಹೃದಯದಲ್ಲಿದ್ದಕ್ಕ ಅವರ ಚರಣಗಳಿಗೆ ಯಾರು ಪ್ರಾಪ್ತರಾಗ್ತಾರೋ ಅವರೆಲ್ಲರೂ ಪಾವನರಾಗಿ ಹೋದರು. ಅಂಥ ಅವತಾರ. ಮತ್ತೆ ಶಾಸ್ತ್ರ ಪರಿಣತ, ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತಿ. ಶಾಸ್ತ್ರ ಪರಿಣತಿ ಅಂದರೆ ಅನೇಕ ಶಾಸ್ತ್ರಗಳನ್ನು ಓದಿರೋರು ಪಂಡಿತರು ಈ ಜಗತ್ತಿನಾಗ ಇದ್ದಾರೆ. ನಾ ಭಾಳ ಓದಿನಂದ್ರೆ ನಿನ್ನ 2ರಷ್ಟು ಓದಿರೋರಿದ್ದಾರೆ. ಅವರು 2ರಷ್ಟು ಓದಿನಿ ಅಂತ ಬೀಗಿದ್ರೆ ಸುಮ್ ಮೂಲಿ ಕುಂದ್ರು, ನಿನಗಿಂತ ಜಾಸ್ತಿ ಓದಿನಿ ಅನ್ನೋರಿರ್ತಾರೆ ಈ ಜಗತ್ತಿನೊಳಗೆ. ಆದ್ರೆ ಕಲಿತಿರೋರೆಲ್ಲ ಸಂಸ್ಕಾರಯುತವಾಗಿದ್ದಾರೆಯೇ ಅಂತ ವಿಚಾರ ನೋಡಿದರೆ ಅದರೊಳಗೆ ಭಾಳ ಹಿಂದೆ ಬಿದ್ದ. ತಾನು ತಿಳಿದಂಥ ಪರಿಪೂರ್ಣವಾದ ಜ್ಞಾನವನ್ನ ನಿಜ ಜೀವನಕ್ಕೆ ಅನ್ವಯ ಮಾಡಿಕೊಂಡಾರ ಅಂತ ನೋಡಿದರೆ ಅದರೊಳಗೆ ಎಡವೆ. ಗೊತ್ತು ತಾನು ಮದ್ಯಪಾನ ಸೇವಿಸಬಾರದು, ಧೂಮಪಾನ ಮಾಡಬಾರದು ಅಂತ ಗೊತ್ತು ಮಂದಿ. ಆದ್ರೆ ಸಂಜೆ ಆಗ್ತಿದ್ದಂಗೆ ಹೋಗಿ ಅದೇ ಮಾಡಿ. ತನಗ ಗೊತ್ತೈತಿ ಇದು ಬಹಳ ನಷ್ಟ ಮಾಡ್ತೈತಿ, ನನಗ ಜನ್ಮವನ್ನ ಹಾಳು ಮಾಡ್ತೈತಿ, ಘನತೆನ ಕೆಡಿಸ್ತೈತಿ, ನನ್ನ ಕುಟುಂಬಕ್ಕೆ ಗೌರವ ಕಳೀತೈತಿ ಅಂತ ಗೊತ್ತು, ಚಂದ ಗೊತ್ತು. ಸಂಜೆ ಆಗ್ತಿದ್ದಂಗ ಎಲ್ಲ ಮಾಡ್ತೈತಿ. ಹಿಂಗ ಅದಕ್ಕೆ ಸಿದ್ಧಾರೂಢಾಚಾರ್ಯ ಹೇಳ್ಯಾರೆ, ತತ್ವಕ್ಕೂ ತೊಗಲಿಗೂ ಹೊಂದಾಣಿಕೆ ಆದಾಗಲೇ ಮನುಷ್ಯನ ಜನ್ಮ ಪಾವನ ಆಗದಂತ. ನೀ ಏನನ್ನು ನುಡಿದೀಯೋ ಹಂಗ ನಡಿ, ಹೆಂಗ ನಡೀತೀಯೋ ಅದನ್ನ ನುಡಿ, ಆಗ ನಿನ್ನ ಜನ್ಮ ಸಾರ್ಥಕ ಆಗ್ತದೆ. ಎಂತ ವಿಚಾರ! ಅದಕ್ಕೆ ಸಕಲ ಶಾಸ್ತ್ರಗಳ ದಿವ್ಯ ಶಕ್ತಿಯೇ ಸದ್ಗುರು ಶ್ರೀ ಸಿದ್ಧಾರೂಢರಾಗಿದ್ದರು. ಅವರ ನಡೆಯೇ ಶಾಸ್ತ್ರ, ನುಡಿಯೇ ಶಾಸ್ತ್ರ, ವೇದಗಳೇ ಮೌನವಾದವು, ಉಪನಿಷತ್ತುಗಳೇ ಮೌನ. ಅದರೊಳಗೆ ಬರದಾರ ಸುಮ್ಮನೆ ಬರ್ಕೊಂಡು ಕರುಣೆ ಸಾಕಾರ ರೂಪವಾಗಿ ಕಾಣೋದು ಬೇಡೇನು? ದಯೆ, ಕರುಣೆ, ಮಮತೆ, ಪ್ರೀತಿ, ವಾತ್ಸಲ್ಯ ಇವೆಲ್ಲ ಪ್ರತ್ಯಕ್ಷ ಕಾಣಬೇಕಂದಾಗೆ ಸದ್ಗುರುನಾಥರ ಪಾದದಲ್ಲಿ, ಚರಣದಲ್ಲಿ ಅಡಿಗೆಯಾಗಿ ಅಂತ ಮಹಾ ಸದ್ವಿಚಾರಗಳು, ಸನ್ನಡತೆಯ, ಸದ್ಗುಣಶೀಲತ್ವದ ಸದ್ಭಾವಗಳು. ಮತ್ತೆ ನಿರಾಸೆ. ಸದ್ಗುರು ಸಿದ್ಧಾರೂಢಪ್ಪ ಅವರ ನಿರಾಸೆಯನ್ನು ಹೇಳಿದರೆ ನಮಗ ನಿಮಗೆಲ್ಲ ಅಯೋಮಯ ಆಗ್ತೈತಿ. ಅವರು ಯಾವುದಕ್ಕ ಆಸೆ ಇಟ್ಟು ಇದು ನಮಗ ಅವರಿಗೆ ಬಹಳ ವಿರುದ್ಧ ಐತಿ. ಆಸೆಯ ಪಾಶದೊಳಗ ಸಿಲುಕಿ ನರಳುತ್ತಾ ಇದ್ದಾರೆ ಮಂದಿ, ನರರು. ಇವತ್ತು ಎಷ್ಟು ದೊರೆತರೂ ಸಾಲದು, ಇನ್ನೂ ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು. ಮುಂದಿನ ಪೀಳಿಗೆಲ್ಲ ಸುಮ್ಮನೆ ಕುಂತು ಹೋಗ್ಬೇಕು, ಯಾರು ಬದುಕು ಮಾಡಂಗೆ ಹಂಗ ಕೂಡಿಡ್ತಾ ಇದ್ದಾರೆ ಮಂದಿ. ಅದಕ್ಕೆ ಹೇಳ್ಯಾರ ಮಹಾತ್ಮರು, ಕೊಟ್ಟದ್ದು ತನಗ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಕಟ್ಟಿಹುದು ಶಿವನಲ್ಲಿ ಬುದ್ಧಿ ಕಣ ಸರ್ವಜ್ಞ. ಆದ್ರೆ ಅದು ಕೇಳಕ್ಕಷ್ಟೆ, ಅನುಷ್ಠಾನ ಮಾಡ್ಲಿಕ್ಕೆ ಹೋದಾಗ ಅದು ಬಹಳ ಹಿಂದೆ ಬೇಕು. ಅದಕ್ಕೆ ನಿರಾಶೆ. ಇದಕ್ಕೆ ಒಂದು ಸಣ್ಣ ವಿಚಾರ ಹೇಳೋದಾದ್ರೆ ಬಹಳ ವಿಚಾರ ಇದ್ದಾವೆ ಸಿದ್ಧಾರೂಢಾಚಾರ್ಯ ಬಗ್ಗೆ. ಒಮ್ಮೆ ಹಿಂಗ ಹುಬ್ಬಳ್ಳಿಯೊಳಗ ಸಿದ್ಧಾಶ್ರಮದಲ್ಲಿ ಕುಳಿತಿದ್ರು. ರಾಜ ಮಹಾರಾಜರೆಲ್ಲ ಸಿದ್ಧಾರೂಢರ ಪಾದದ ದರ್ಶನಕ್ಕೆ ಬರ್ತಿದ್ರು. ಸತ್ಯ ಅರಿತ ಮೇಲೆ ಬರಲೇಬೇಕಲ್ಲ. ಸತ್ಯ ಅರಿವು ಪೂರ್ವದೊಳಗ ಮನುಷ್ಯ ಹ್ಯಾಂಗಿರ್ತಾನ ಗೊತ್ತಿಲ್ಲ. ಸತ್ಯ ಹರಿತ ಮೇಲೆ ಅವ ಪರಿವರ್ತನೆ ಆಗಲೇಬೇಕು. ಪರಿವರ್ತನೆ ಆಗಲಿಲ್ಲ ಅಂದ್ರೆ ಮನುಷ್ಯ ಅಲ್ಲ, ಪಶು ಅಷ್ಟೇ. ಒಬ್ಬ ರಾಜ ಬಂದ. ಸಿದ್ಧಾರೂಢರ ಆ ಸ್ಥಿತಿ ನೋಡಿ ತಾನು ಬರುವಾಗ ಒಂದು 50 ಚಕ್ಕಡಿಯೊಳಗ ದ್ರವ್ಯ, ಬಂಗಾರ, ದಾಗಿನಿ, ಒಡವಿ, ವಸ್ತ್ರಗಳು, ದನ ಕನಕಾದಿಗಳನ್ನೆಲ್ಲ 50 ಚಕ್ಕಡಿಯೊಳಗ ತುಂಬಿಕೊಂಡು ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ, ಅಜ್ಜಾರಿ ಅಗೋ ನೋಡ್ರಿ 50 ಚಕ್ಕಡಿಯೊಳಗ ಎಲ್ಲ ದ್ರವ್ಯಗಳನ್ನ ತುಂಬಿಕೊಂಡು ಬಂದಿನಿ, ಇವುಗಳನ್ನು ಎಲ್ಲಿ ಇಳಿಸಿಕ್ಬೇಕು ಹೇಳಿದ್ರೆ ನಮ್ಮ ಸೈನಿಕರು ತಡ ಮಾಡ್ದಿ ಎಲ್ಲ ಒಳಗ ತಂದು ಹೋಗ್ತಾರೆ.
ಸಿದ್ಧಾರೂಢಜ್ಜರ ಅಂಗ ನೋಡಿ, ಯಪ್ಪ ಇವು ಎಲ್ಲ ನಮ್ಮ ಆಶ್ರಮದೊಳಗ ಯಾಕಪ್ಪ ಇವು ನಮ್ಮ ಆಶ್ರಮದೊಳಗ ಚಲೋದಾಗಲ್ಲ. ನೀನು ಹೇಳಿ ಕೇಳಿ ರಾಜ ಇದ್ದಿ, ರಾಜನ ಕರ್ತವ್ಯ ಪ್ರಜೆಗಳನ್ನ ಪರಿಪಾಲನಾ ಮಾಡೋದು, ಹೌದಲ್ಲ? ಇತ್ತೀಚಿನ ರಾಜರ ಕಥೆ ಅಲ್ಲ. ರಾಜರಂದ್ರ ಗೊತ್ತಾಯ್ತಲ್ಲ, ಅವನ್ ಹೇಳಂಗಿಲ್ಲ, ನಿಮ್ಗೆ ಅರ್ಥ ಆಗೀತ ಅಷ್ಟಕ್ಕೆ. ಆದ್ರೆ ಹಿಂದಿನ ಕಾಲದ ರಾಜರುಗಳು ಪ್ರಜೆಗಳನ್ನ ಪರಿಪಾಲನಾ ಮಾಡೋದೇ ಅವರದು ಧರ್ಮ. ಅದಕ್ಕೆ ಈ ಎಲ್ಲ ದ್ರವ್ಯ ನಿನ್ನ ಬಳಿ ಇದ್ರೆ ನೀನು ಪ್ರಜೆಗಳನ್ನ ಪರಿಪಾಲನೆ ಮಾಡ್ತಿ, ಅದು ನಿನ್ನಲ್ಲಿದ್ದರೇನೆ ಭೂಷಣ. ನನಗಾದ್ರ ಗೊಡವಿ ಬ್ಯಾಡ. ಮತ್ತೇನಾರ ನಾ ಅದನ್ನ ಒಳಗಿಟ್ಟಿನಂದ್ರ ಯಾರ ಕಾಟ ಆರಂಭ ಆಗ್ತೈತಿ? ಕಳ್ಳರ ಕಾಟ ಆರಂಭ. ಅವರ ಸಲುವಾಗಿ ನಾನು ಪವಿತ್ರವಾದ ಕಾರ್ಯಗಳನ್ನು ಬಿಟ್ಟು ಈ ಒಡವಿ ಕಾದ್ಕೊಂಡಿರೋ ಕಾರ್ಯ ಮಾಡಬೇಕಾಗ್ತೈತಿ, ನನಗಾದ ಬ್ಯಾಡ. ಹಂಗ ವಿಚಾರ ನಡಿಬೇಕಾದ್ರೆ ಒಂದು ಅಜ್ಜಿ ಇಂಥ ಬಡವಿ ಬಂತು, ಬಹಳ ವಯಸ್ಸಾಗಿತ್ತು. ಆಗ ಜಾತ್ರೆ ಬೇರೆ ನಡೀತಿತ್ತು. ಸೆರಗಿನೊಳಗ ಮೊದಲೆಲ್ಲ ಹಂಗೆ ಕಟ್ಕೊಳ್ಳೋರು, 1 ರೂಪಾಯಿ 10 ಪೈಸೆ 5 ಪೈಸೆನ ಹಂಗ ಕಟ್ಕೊಳ್ತಿದ್ರು. ಕಟ್ಕೊಂಡಿದ್ದರಿಗೆ ಗೊತ್ತೈತಿ, ಇತ್ತೀಚಿನ ಕಾಲಕ್ಕೆ ಅದು ಇಲ್ಲ. ಹಂಗ ಕಟ್ಕೊಂಡು ಬಂದು ಅದರೊಳಗಿದ್ದ ಒಂದೇ 1 ಪೈಸೆ 2-3 ಪೈಸೆನ ಸಿದ್ಧಾರೂಢ ಎಲ್ಲಿದೆಯೋ ಅಂತಂದು, ಇವ ಶರಣವ ಬಾ ಅಂದ. ಈಗ ನೋಡು, ಈ ದುಡ್ಡ ಆಯ್ತಲ್ಲ, ಇದು ತಗೋ. ಸಿದ್ಧಾರೂಢಜ್ಜರು ಸ್ವೀಕರಿಸಿ ನೇತ್ರಗಳಿಗೆ ಹೊತ್ಕೊಂಡು ಭಾಳ ಚಲೋ ಆಯ್ತಂದು. ಆದ್ರೆ ಅಜ್ಜಿ ಏನಂತ ಗೊತ್ತೇನ್ರಿ? ಬಾ ನಿನಗ ಅಲ್ಲ ದುಡ್ಡು ಕೊಟ್ಟಿರೋದಿದ್ದ, ಈ ಜಾತ್ರೆ ಒಳಗೆ ಬಂದಾರಲ್ಲ ಭಕ್ತರು, ಅವರೆಲ್ಲರಿಗೂ ಸೇರುವ ಹಂಗ ಮಾಡಬೇಕು ದುಡ್ಡ. ಕೊಟ್ಟಿರೋದು 10 ಪೈಸೆ 5 ಪೈಸೆ. ಇಡೀ ಜಾತ್ರೆ ಒಳಗ ಹಿಂಗೆ ಇಷ್ಟೊಂದು ಮಂದಿಗೆ ಅದರ ಫಲ ಸಿಗಬೇಕು ಅಂತ ನೋಡ್ರಿ ಎಂಥ ನಿಯಮ ಹಾಕಿದ್ದಜ್ಜಿ. ಅದಕ್ಕೆ ಸಿದ್ಧಾರೂಢರು ಸ್ವಲ್ಪ ಹೊತ್ತು ಚಿಂತನೆ ಮಾಡ್ತಿದ್ರು. ಮತ್ತೆ ರಾಜನು ಅಲ್ಲೇ ನಿಂತಾನೆ. ನೋಡು, ನಾನು ತಂದಿದ್ದಾದ್ರೆ ಇಸ್ಕೊಳ್ಳಿಲ್ಲ, ಈ ಅಜ್ಜಿ ತಂದಿದ್ರು, ಬಡವಿ ತಂದಿದ್ದಾದ್ರೆ ತಗೊಂಡ್ರಲ್ಲ, ಅದ್ರಾಗ ಬೇರೆ ನಿಯಮ ಹೇಳ್ತಿದ್ದಾರೆ. ನಾನೇನು ನಿಯಮ ಹೇಳಿಲ್ಲ, ಅಲ್ಲಿ ಒಳಗ ಹೇಳಿಸೋದಷ್ಟೇ. ಆದ್ರೆ ಬ್ಯಾಡ ಅಂತಿದ್ದಾರೆ. ಆಗ ಮತ್ತೆ ಸಿದ್ಧಾರೂಢರು ಸಂತೋಷವಾಗಿ ಸ್ವೀಕರಿಸಿ ಆಕಿ ಬೆವರು ಸುರಿಸಿ ಕಷ್ಟಪಟ್ಟು ತಂದೆ ಭಕ್ತರಿಗೆ ವಿನಿಯೋಗಿಸಬೇಕಂತ ಅದನ್ನು ಸ್ವೀಕರಿಸಿ ಸಿದ್ಧಾರೂಢಜ್ಜರು ಬಾರೆಯ ಇಲ್ಲಿ ಅಂತ ಒಬ್ಬ ಭಕ್ತನ ಕರೆದರು. ಆ ಟಂಕಶಾಲಿ ಒಳಗ ಅಡಿಗೆ ಮನೆಯೊಳಗ ಸಾರು ಸಿದ್ಧ ಆಗ್ತಾ ಇತ್ತು ಭಕ್ತರಿಗೆ ಪ್ರಸಾದದ ಸಲುವಾಗಿ. ಅದಕ್ಕೆ ಒಬ್ಬ ಭಕ್ತನನ್ನ ಕರೆದು, ಏನಪ್ಪಾ ಅಲ್ಲಿ ಕೊತ್ತಂಬರಿ ಸೊಪ್ಪು ಮಾರ್ತಿದ್ದಾರೆ, ಈ ಒಂದ ದುಡ್ಡಿನೊಳಗ ಕೊತ್ತಂಬರಿ ಸೊಪ್ಪು ಎಷ್ಟು ಬಂದಿತ್ತು ಅಷ್ಟು ತಂದು ತೊಳೆದು ಚಂದ ಚಿಕ್ಕದಾಗಿ ಹಚ್ಚಿಟ್ಟು ಸಾರಿನ ಹಂಡೆ ಒಳಗೆ ಹಾಕಿಬಿಟ್ಟು ಎಲ್ಲಾ ಭಕ್ತರಿಗೂ ಸೇರಿ ಬಿಡದೈತಿ. ಎಂಥ ಜ್ಞಾನರಪ್ಪ! ನಮಗೇನಾರ ಹಂಗ 5 ಪೈಸೆ ಕೊಟ್ಟಿದ್ರೆ ಏನ್ ಮಾಡ್ತೀವಿ? ಆ ಅಜ್ಜಿ ಮನೆಗೆ ಬೀಳೋರು ಓಡಿಸುವ, ಹೌದಲ್ಲ? ಸಿದ್ಧಾರೂಢರ ಜ್ಞಾನ ನೋಡ್ರಿಪ್ಪ. ಅದಕ್ಕೆ ಜಾಣರ ದೇವ, ಜಾಣರಿಗೆ ಜಾಣರು. ಹಂಗಿದ್ರ ಮಾತ್ರ ಆ ಸ್ಥಾನದಲ್ಲಿ ಕೊಡ್ರಲಕ್ಕಾಗುತ್ತೆ. ಆದ್ರೆ ಏನು ತಿಳಿಯಲ್ಲೇನೋ ಅನ್ನಂಗಿರ್ತಾರ ಅಷ್ಟ. ಅವನಿಗೇನು ತಿಳಿದಿದ್ ಬಿಡ ಅಂದ್ರೆ ಏನು ತಿಳಿಯಂಗಿಲ್ಲ ಅಂತ ಸುಮ್ಮನೆ ತಿಳಿಯೋರು ಮಾಡೋದಲ್ಲೇ ಈಗ. ತಿಳಿದವನ ಎಲ್ಲ ಮಾಡಿದ್ದು, ಹೌದಲ್ಲ? ಟೆನ್ಷನ್. ಹುಬ್ಬಳ್ಳಿಯನ್ನು ಕೈಲಾಸ ಮಾಡಿಕೆ ತಿಳಿದವರೆಲ್ಲ ಮಾಡಿರೇನ್ರಿ? ತಿಳಿದವರು ಸುಮ್ಮನೆ ಅವ್ರ ಮನೆಯಾರೇ ತಿರಿಕೆಟ್ ತಿಂದ್ರು ಅನ್ನ. ಒಬ್ರಿಗೂ ಭಿಕ್ಷೆ ಅನ್ನನೂ ಕೊಡ್ದಾನೆ, ಕೂಡಿಟ್ರು. ತಿಳಿದವ ತಿಳಿಯದೇ ಇರುವ ಸಿದ್ಧಾರೂಢರು ಕೈಲಾಸ ಮಾಡಿ ಹುಬ್ಬಳ್ಳಿ. ಇವತ್ತು ಅಂತ ಕೋಟ್ಯಾಂತರ ಮಂದಿಗೆ ಅನ್ನ, ಆಶ್ರಯ, ಸುಜ್ಞಾನ ದೊರೆಯಲಿಕ್ಕ ಸಕಾರಣ ಆಗುತ್ತೆ. ಅದಕ್ಕೆ ಜಾಣದೇವ ಸದ್ಗುರು ಅಂತ ಶಾಸ್ತ್ರ ಪರಿಣತೆ, ಸತ್ಕಲೆ, ನಿರಾಶೆ, ಆಶೆಯ ಪಾಶಕ್ಕೆ ಸಿಲುಕ್ತೀವಿ. ಅದಕ್ಕೆ ಗೌತಮ ಬುದ್ಧ ಮೇಲೆ ಆಸೆ ದುಃಖಕ್ಕ ಮೂಲ. ಈಗ ಇಲ್ಲಿ ಇಷ್ಟು ಮಂದಿ ಕುಂತೀವಲ್ಲ, ನಮ್ಗೆ ಯಾರಿಗಾರ ದುಃಖ ಬಂದೈತಿ ಅಂದ್ರೆ ಅದರಿಂದ ನಾವು ಆಸೆ ಪಟ್ಟಿದ್ವಿ ಒಂದಿನ. ಅದಕ್ಕೆ ಇವತ್ತು ಆ ದುಃಖ ಅನುಭವಿಸ್ತಿದ್ವಿ.
ಸುಮ್ಮನೆ ಹಂಗೆ ಕುಳಿತು ಯಾರಿಗೆ ಹೇಳೋದು ಬೇಡ. ಇವತ್ತು ನನಗೆ ದುಃಖ ಐತಿ ಅಂತ ನಮಗಿದ್ರೆ ಅದರ ಸ್ವಲ್ಪ ಪೂರ್ವಕ್ಕೆ ಹೋಗೋಣ. ಅದಕ್ಕೆ ನಾವು ಒಂದಿನ ಆಸೆ ಪಟ್ಟಿದ್ವಿ, ಆ ಆಸೆ ಪಟ್ಟಿದ್ದಕ್ಕೆ ಇವತ್ತು ದುಃಖ ಅನುಭವಿಸ್ತಿದ್ವಿ. ನೋಡ್ರಿ ಎಷ್ಟು ಸತ್ಯ ಐತಿ. ಅವರವ್ರ ಜೀವನದೊಳಗೆ ಎಲ್ಲರಿಗೂ ಅರ್ಥ ಆಗ್ತೈತಿ. ಅದಕ್ಕೆ ಸಿದ್ಧಾರೂಢರು ನಿರಾಶೆಯೊಳಗಿದ್ದಕ್ಕೆ ಅವ್ರಿಗೆ ಯಾವ ಕಷ್ಟ ಇಲ್ಲ, ದುಃಖ ಇಲ್ಲ, ನೋವಿಲ್ಲ, ಚಿಂತಿಲ್ಲ, ಬಾಧಿ, ಪರಮಾನಂದದ ಉದದಿಯೊಳಗಾಯಿತು. ಆದರೆ ನಮ್ಗೆ ಅಂಥ ನಿರಾಶೆ ಸ್ಥಿತಿ ಗಳಿಸ್ಕೊಳ್ಳಿಕ್ಕೆ ಕಠಿಣ ಆಗ್ಬೋದು ಅಂತ ಭಾವಿಸ್ತೀವಿ. ಆದರೆ ಗುರುವಿನ ವಚನ ಉಪದೇಶದೊಳಗೆ ಮನವನ್ನೆರಿಸಿದರೆ ಬಹಳ ಸುಲಭ ಆಗ್ಬೇಕು. ಎಷ್ಟೋ ಮಂದಿ ಭಕ್ತರು ನಿರಾಶೆಯೊಂದಿಗೆ ಬದುಕ್ತಿದ್ದಾರೆ, ಸತ್ಯವಾಗಿ ಬದುಕ್ತಿದ್ದಾರೆ. ಕೋಟಿ ಕೋಟಿ ರೂಪಾಯಿ ಆಸ್ತಿ ಐತಿ ಸಿದ್ಧಾರೂಢರು ಭಕ್ತರದು, ಆದ್ರೆ ಅದರ ಮ್ಯಾಲೆ ಅವರಿಗೆ ಮಮಕಾರ ಐತಿ. ಸಿದ್ಧಾರೂಢರ ವಚನ ಚರಣಗಳಲ್ಲಿ ಅಪಾರವಾದ ಭಕ್ತಿ ಇಟ್ಟು ಇದ್ದರೂ ಇಲ್ಲದವರಾಂಗ ಸರಳವಾಗಿ ಬದುಕುವ ಕಲಿ ಕಲಿತಾರೆ ಸಿದ್ಧಾರೂಢರ ಭಕ್ತರು. ಮಠದ ಅಂಗಳದ ಕಸ ಹೊಡಿತಾರೆ ಕೋಟ್ಯಾಧೀಶ್ವರು. ನಾವು ಮನಿ ಅಂಗಳದಾಗ ಹೊಡಿಯೋಕೆ ಕಷ್ಟ ಆಗಿದೆ, ಇನ್ನು ಮಠದ ಅಂಗಳ ಸುದ್ದಿಯಲ್ಲಿ ನೋಡ್ರಿ. ಅದಕ್ಕೆ ಸಿದ್ಧಾರೂಢರ ಆ ಪರಮ ಶಾಂತಿ ನಮಗ ನಿಮಗೆಲ್ಲ ವಿಶೇಷ. ಮತ್ತೆ ನಿರಾಶೆ, ಸೌಂದರ್ಯ, ಸಿದ್ಧಾರೂಢರ ಅಂತರಂಗ ಪರಿಪೂರ್ಣ ಸೌಂದರ್ಯಮಯವಾಗಿದೆ. ಎಂಥ ಸುಂದರತೆ ಅಂದ್ರೆ ಅದನ್ನ ಶಬ್ದದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಿಪೂರ್ಣ ಸುಂದರ, ಲವಲೇಶವು ಕಿಂಚಿತ್ ಮಾತ್ರವೂ ಅಲ್ಲಿ ನಷ್ಟಪ್ರದವಾದ ಸಂಗತಿಗಳೇ ಇಲ್ಲ. ಅದಕ್ಕೆ ಅವರ ಹೃದಯ ಪರಶಿವನ ನಿಲಯವಾಗಿದೆ. ಅದಕ್ಕೆ ಹೇಳ್ತಾರೆ, ಶರಣರ ಹೃದಯ ಪರಶಿವ ನಿಲಯ, ಕೈ ಮುಗಿಯೋ ಕೈಲಾಸದ ನಿಲಯ, ಕಾಲಿಗೆರಗಿ ಕೈವಲ್ಯವ ಕೊಡುವಗೆ ಶ್ರೀ ಗುರುವಿಗೆ ಶರಣೋ, ಶಿವಯೋಗಿಗಳಿಗೆ ಶರಣೋ. ಅಂಥ ಯೋಗಿಗಳು ತಮ್ಮ ಹೃದಯವನ್ನೇ ಕೈಲಾಸವಾಗಿ ಮಾಡಿಕೊಂಡು ಏನೂ ಮಾಡಿಕೊಂಡಿಲ್ಲೇನೋ ಅನ್ನಂಗ ಜನಗಳ ಮಧ್ಯದೊಳಗ ಹಂಗ ಸಂಚರಿಸ್ತಾರೆ. ಜ್ಞಾನಿ ಉಂಡು ಉಟ್ಟು ಜಗದೊಳಗ ಯಾವುದನ್ನು ಪ್ರಕಟ ಮಾಡದೆ ಸಂಚರಿಸ್ತಾನೆ. ನೋಡಿ, ಹಂಗ ಸಿದ್ಧಾರೂಢರು ನಮಗೆ ಕಂಡು ಬಂದರು. ಸುಮುಖತ್ವ, ಅವರ ಮುಖವನ್ನು ಒಮ್ಮೆ ನೋಡ್ರಿ. ನೀವು ಸ್ವಲ್ಪ ಹತ್ತಿರದಿಂದ ಅವ್ರ ಮುಖನ ಹಂಗ ನೋಡ್ಬೇಕು. ಸುಮ್ಮನೆ ಸಿದ್ಧಾರೂಢರು ಅಂದ್ಕೊಂಡು ಹಂಗ ಹೋಗ್ತಿದ್ರೆ ಅವ್ರ ಹೆಂಗ್ ಕಾಣ್ಬೇಕು? ಅವರ ಒಳಗ ಸುಮುಖತ್ವ ತುಂಬಿ ತುಳುಕ್ತಾ ಇದೆ. ಶಾಂತಿಯ ಕಲೆ ಅಪಾರವಾಗಿ ಪ್ರಜ್ವಲಿಸ್ತಾ ಇದ್ದಿ. ಅದನ್ನ ಕಂಡುಕೊಳ್ಳುವ ಜ್ಞಾನ, ಅರಿವು ನಮಗ ಬೇಕಾಗಿದೆ. ಇಲ್ಲಾಂದ್ರೆ ಹ್ಯಾಂಗ್ ತಿಳಿದೀವಿ? ಇನ್ನೊಬ್ಬರ ಅಂತರಂಗವನ್ನ ಅರಿಯೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಸಿದ್ಧಾರೂಢರ ಅಂತಃಕರಣ ಪರಿಪೂರ್ಣವಾದ ಮಹಾಶಾಂತಿಯ ಸುಮುಖತ್ವ. ಅಂಥ ಸುಮುಖತ್ವದ ಸದ್ಗುರು ಅವರ ವಿಶೇಷವಾದ ಆ ಭಾವ ತನ್ನ ಮುಖ ಕಮಲ ತೇಜೋಮಯರಾಗಿ ಪ್ರಕಾಶವಾಗಿ ಬೆಳಗುತ್ತಾ ಇದೆ.